ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಕೊಟ್ಟಂಥ ಈ ಮಹಾಭಾಗ್ಯಕ್ಕಾಗಿ ನನ್ನ ಕರ್ತನಿಗೆ ಎಲ್ಲ ಸ್ತೋತ್ರಗಳನ್ನು ಸಲ್ಲಿಸುವಳಾಗಿದ್ದೇನೆ. ಪರಿಶುದ್ಧ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ದೇವರು ತನ್ನ ನ್ಯಾಯವನ್ನು ತೀರಿಸುವ ದೇವರಾಗಿದ್ದಾನೆ. ಅದನ್ನು ನಮಗೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿಕೊಡುವಂಥ ಒಂದು ಕಾರ್ಯ. ಅನೇಕ ಸಮಯಗಳಲ್ಲಿ ನಮಗೆ ನ್ಯಾಯವಿಲ್ಲ, ನಮಗೋಸ್ಕರ ಯಾರಿದ್ದಾರೆ ಎಂಬುದಾಗಿರುವಂಥ ಈ ಚಿಂತೆಗಳು ಅನೇಕರನ್ನು ಇವತ್ತು ಬಹಳ ಅಧಿಕವಾಗಿ ಕಾಡುವಂಥ ಸಮಯದಲ್ಲಿ ವಾಕ್ಯ ನಮಗೆ ಒಳ್ಳೆ ಧೈರ್ಯ ಕೊಟ್ಟು ಹೇಳುವಂಥ ಕಾರ್ಯ. ಅನಾಥರಿಗೆ ಪಾಲಕನಾಗಿ, ವಿಧವೆಯರಿಗೆ ಪಾಲಕನಾಗಿ, ದಿಕ್ಕಿಲ್ಲದವರಿಗೆ ಆಶ್ರಯವಾಗಿ ಇರುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ನಮ್ಮಿಂದ ಜಯಿಸಿ ಹತ್ತಲಿಕ್ಕಾಗದ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ಅದರ ಮುಖಾಂತರವಾಗಿ, ವಾಕ್ಯದ ಶಕ್ತಿಯ ಮುಖಾಂತರವಾಗಿ ನಮ್ಮನ್ನು ಜಯಿಸುವಂತೆ ಮಾಡುವಂಥದ್ದೇ ವಾಕ್ಯದ ಬಲ. ಯಾರು ನಿಸ್ಸಹಾಯಕರಾಗಿದ್ದಾರೋ ಅವರಿಗೆ ವಾಕ್ಯ ಒಂದು ಶಕ್ತಿಯಾಗಿ ಇಳಿದು ಬರ್ತದೆ. ಅನೇಕ ಸಮಯಗಳಲ್ಲಿ ನಮ್ಮ ವಿಷಯಗಳಲ್ಲಿ ನಮಗೆ ಕಾರ್ಯ ಮಾಡಲಿಕ್ಕೆ ಆಗದೇ ಇರುವ ಸಂದರ್ಭಗಳಲ್ಲಿ ದೇವರ ವಾಕ್ಯವು ನಮಗೆ ಬಲ ಕೊಟ್ಟು ನಮ್ಮನ್ನು ಕೆಲವು ಕಡೆಗಳಲ್ಲಿ ಜಯಿಸುವಂತೆ ಮಾಡುವಂಥದ್ದೇ ವಾಕ್ಯದ ಶಕ್ತಿಯಾಗಿದೆ. ಕೀರ್ತನೆಗಳ ಪುಸ್ತಕ 97ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ನೋಡುವಾಗ ದೇವರಿಗಿರುವಂಥ ಒಂದು ಮಹಿಮೆಯ ಕುರಿತು, ನಮಗೆ ದೇವರ ಬಗ್ಗೆ ನಾವು ಆರಾಧನೆ ಮಾಡ್ತೇವೆ, ನಾವು ಪ್ರಾರ್ಥಿಸ್ತೇವೆ, ಅನೇಕ ಸಮಯಗಳಲ್ಲಿ ಅನೇಕರೊಟ್ಟಿಗೆ ನಾವು ಸಾಕ್ಷಿಗಳನ್ನು ಹಂಚಿಕೊಳ್ತೇವೆ, ಸುವಾರ್ತೆಯನ್ನು ಸಾರ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ವಾಕ್ಯಕ್ಕಿರುವ ಶಕ್ತಿಯ ಕುರಿತು, ಅದೇ ರೀತಿಯಲ್ಲಿ ನಮ್ಮ ದೇವರಿಗಿರುವ ಶಕ್ತಿಯ ಕುರಿತು ನಾವೇ ಅನೇಕ ಸಮಯಗಳಲ್ಲಿ ಅದನ್ನು ಗ್ರಹಿಸದ ಹಾಗೆ ನಾವು ಮಂದರಾಗಿ ಮಾರ್ಪಡುವಂಥ ಅನೇಕ ಸನ್ನಿವೇಶಗಳಿದೆ. ಇಲ್ಲಿ 97ನೇ ಕೀರ್ತನೆ ಅದರ 1ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನಮ್ಮ ಯೆಹೋವನು ಆತನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕ ಸಂತೋಷಿಸಲಿ. ಅದು ಮಾತ್ರ ಅಲ್ಲ, ಅಲ್ಲಿ 2ನೇ ವಾಕ್ಯದ ಕೊನೆಯ ಭಾಗ ಈ ರೀತಿಯಾಗಿ ಹೇಳ್ತದೆ: ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ನಮ್ಮ ಯೆಹೋವ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಈ ವಾಕ್ಯವನ್ನು ಅದರದೇ ಆದ ಗಾಂಭೀರ್ಯದಲ್ಲಿ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಆಲೋಚನೆ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ: ನಮ್ಮ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಅಂದರೆ ಈ ಭೂಮಿಯಲ್ಲಿ, ಈ ಅಖಿಲಾಂಡದಲ್ಲಿ ಅಥವಾ ಈ ಕಾಣುವ ಸೃಷ್ಟಿಗಳನ್ನೆಲ್ಲ ನಿರ್ಮಿಸಿದ್ದು ನಮ್ಮ ದೇವರು ಮಾತ್ರವಲ್ಲದೆ ಆತನು ಅದರೆಲ್ಲದರ ರಾಜ್ಯ ಅಧಿಕಾರವನ್ನು, ಎಲ್ಲದರ ಮೇಲೆ ಆಳ್ವಿಕೆ ಇರುವಂಥ ಒಬ್ಬರೇ ಒಬ್ಬರು, ಅದು ನಮ್ಮ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಅದರ ಮಧ್ಯದಲ್ಲಿ ನಮ್ಮ ದೇವರಿಗೊಂದು ಸಿಂಹಾಸನವಿದೆ. ನಮ್ಮ ದೇವರು ರಾಜಾಧಿರಾಜನಾಗಿರುವಾಗಲೇ ಆತನಿಗೊಂದು ಸಿಂಹಾಸನವಿದೆ. 2ನೇ ವಾಕ್ಯದ ಕೊನೆ ಭಾಗ ನಮಗೆ ಹೇಳ್ತದೆ: ನೀತಿ ನ್ಯಾಯಗಳು ನಮ್ಮ ದೇವರ ಸಿಂಹಾಸನದ ಅಸ್ತಿವಾರ. ದೇವರು ಕೂತಿರುವಂಥ ಸಿಂಹಾಸನಕ್ಕೆ ಒಂದು ಅಸ್ತಿವಾರವಿದೆ ಪ್ರಿಯರೇ, ಅಥವಾ ಅದಕ್ಕೊಂದು ಸ್ಥಿರವಾದಂಥ ಒಂದು ನೆಲೆ ಇದೆ. ಆ ನೆಲೆ ಅಥವಾ ಅದರ ಕಾಲುಗಳು ಅಥವಾ ಅದರ ಅಸ್ತಿವಾರ, ಈ ರೀತಿಯಾಗಿ ನಾವು ಹೇಳ್ಬೇಕಾರೆ ಅದರ ಫೌಂಡೇಶನ್, ನಮ್ಮ ದೇವರ ಸಿಂಹಾಸನದ ಫೌಂಡೇಶನ್ ಬೇರೆ ಏನೂ ಅಲ್ಲ, ನೀತಿ ನ್ಯಾಯಗಳು. ಅನೇಕ ಆವೃತ್ತಿ ಈ ಲೋಕದ ಕೋರ್ಟಲ್ಲಾಗಲಿ, ಈ ಲೋಕದ ಮನುಷ್ಯರ ಮುಂದೆ ಆಗಿರಲಿ, ನಾವು ಸೋತು ನಮಗೆ ಬಳಲಿ ಹೋದವರಾಗಿರ್ಬೋದು. ಅನೇಕ ಸಮಯಗಳಲ್ಲಿ ನಾವು ಹೇಳ್ತೇವೆ, ನಾನು ಎಲ್ಲಿಯೂ ಜಯಿಸುವುದಿಲ್ಲ, ನನಗೆ ಜಯಿಸ್ಲಿಕ್ಕೆ ಆಗೋದೇ ಇಲ್ಲ, ಅಥವಾ ಜನರು ನನ್ನನ್ನು ಎಲ್ಲ ಕಡೆ ಸೋಲಿಸ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲದ ಹಾಗೆ ಅನೇಕರು ನನ್ನನ್ನು ವಂಚಿಸ್ತಾರೆ. ಇದೆಲ್ಲ ನಮ್ಮ ಕೂಗುಗಳು. ಅನೇಕ ಆವೃತ್ತಿ ನಾನು ಎಲ್ಲಿ ಹೋದ್ರೂ ಒಂದು ಜಯ ಕಾಣುವುದಿಲ್ವಲ್ಲ ಎಂಬುದಾಗಿ ಎಲ್ಲ ನಮ್ಮ ಒಂದು ಕೂಗಾಗಿರುವಾಗ ಇಲ್ಲಿ ವಾಕ್ಯ ನಮಗೆ ಹೇಳುವಂಥದ್ದು, ನಮಗೊಬ್ಬ ದೇವರಿದ್ದಾರೆ. ಆ ದೇವರು ಇಡೀ ಭೂಮಿಯ ರಾಜ್ಯಾಧಿಕಾರವನ್ನು, ಇಡೀ ಲೋಕದ ರಾಜ್ಯಾಧಿಕಾರವನ್ನು ಆತನು ವಹಿಸಿದ್ದಾನೆ. ಅದು ಮಾತ್ರ ಅಲ್ಲ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಯಾವ ರೀತಿಯಾಗಿ ಸೂರ್ಯನು ಇಡೀ ಲೋಕಕ್ಕೆ ಪ್ರಕಾಶ ಕೊಡ್ತಾನೋ ಅದೇ ರೀತಿಯಾಗಿ ದೇವರು ಇಡೀ ಲೋಕವನ್ನು ಆಳುವಾತನಾಗಿದ್ದಾನೆ. ಸೂರ್ಯನು ಒಬ್ಬರಿಗಾಗಿ ಪ್ರಕಾಶ ಕೊಡುವಂಥದ್ದಲ್ಲ, ಇಡೀ ಲೋಕಕ್ಕೆ ಪ್ರಕಾಶ ಕೊಡುವಾಗ ಅದರಲ್ಲಿ ನಾನು ಆ ಪ್ರಕಾಶವನ್ನು ಅನುಭವಿಸ್ತಾ ಇದ್ದೇನೆ. ನಮ್ಮ ದೇವರು ನ್ಯಾಯ ತೋರಿಸುವಾಗ ಆತನು ಪ್ರತಿಯೊಬ್ಬರಿಗೆ, ಈ ಭೂಮಿಯಲ್ಲಿ ಎಷ್ಟು ಜನರಿದ್ರು, ಈ ಲೋಕದಲ್ಲಿ ಎಷ್ಟು ಜನರಿದ್ರು, ಎಲ್ಲರಿಗೂ ಒಬ್ಬ ನ್ಯಾಯಕರ್ತನಾಗಿರುವ ದೇವರು ನಮ್ಮ ದೇವರಾಗಿದ್ದಾನೆ. ಅನೇಕ ಸಮಯಗಳಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ನನಗೆ ಯಾರಿಲ್ಲ ಎಂಬೆಲ್ಲ ಕೊರಗುಗಳು ನಮಗಿದೆ. ಇವತ್ತಿನ ಕಷ್ಟಗಳು ನೋಡಿ ನಾವು ಕುಗ್ಗಿ ಹೋಗೋರಾಗಿದ್ದೇವೆ. ಆದರೆ ಅದರ ಮಧ್ಯದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ 96ನೇ ಕೀರ್ತನೆಯ 10ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ.
ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸಿರಿ. ಇಲ್ಲಿ ವಾಕ್ಯ ಹೇಳ್ತದೆ, ನಾವೇನು ಮಾಡಬೇಕು ಗೊತ್ತಾ? ನಮ್ಮ ಜೀವಿತಗಳಲ್ಲಿ ಅನೇಕ ಸೋಲುಗಳಿರ್ಬೋದು, ಎಲ್ಲ ಇರ್ಬೋದು. ಅದರ ಮಧ್ಯದಲ್ಲಿ ಈ ವಾಕ್ಯದ ಆಳಗಳನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹೇಳ್ಬೋದು, ಈ ರೀತಿಯಾಗಿ ನಾವು ಹೇಳಬೇಕು, ನಮ್ಮ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಇವತ್ತು ನಾನು ಸೋತ ವಿಷಯಗಳಲ್ಲಿ, ಇವತ್ತು ನಾನು ಪರಾಜಯ ಹೊಂದಿದ ವಿಷಯಗಳಲ್ಲಿ ನಾನು ಜಯಿಸ್ತೇನೆ. ಇದನ್ನು ಡಿಕ್ಲೇರ್ ಮಾಡಲಿಕ್ಕೆ ಆರಂಭಿಸಬೇಕು. ಯಾವುದಾದ್ರೂ ವಿಷಯಗಳಲ್ಲಿ ಇವತ್ತು ಸೋತಂಥ ಅನುಭವದಲ್ಲಿ ನೀವು ಆಗಿರುವುದಾದರೆ ಆ ವಿಷಯಗಳ ಮಧ್ಯದಲ್ಲಿ ನಿಂತುಕೊಂಡು ಅರಿಕೆ ಮಾಡಲಿಕ್ಕೆ ಆರಂಭಿಸ್ರಿ. ಜನಾಂಗಗಳಿಗೆ ಅಂತ ಹೇಳುವಾಗ ಬರೀ ಒಂದು ಮನುಷ್ಯರಿಗೋ ಜನರಿಗೋ ಮಾತ್ರವಲ್ಲ. ಯಾಕೆಂದರೆ 99ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಈ ಜನಾಂಗಗಳು ಎಂಬುದಾಗಿ ಹೇಳುವಾಗ ನಮ್ಮ ಸುತ್ತಲೂ ಇರುವಂಥ ದುರಾತ್ಮ ಸೇನೆಗಳು ಸಹ ಇದರಲ್ಲಿ ಒಳಗೊಂಡಿದೆ. ನಾವು ಅನೇಕಾವರ್ತಿ ನಾವು ಸೋತ ವಿಷಯದಲ್ಲಿ ನಾವು ಅದರಲ್ಲೇ ಕುಗ್ಗಿ ಹೋಗಿ ಬಳಲಿ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕಲ್ಲ ದೇವರು ನಮ್ಮನ್ನು ಕರೆದಿರುವಂಥದ್ದು. ಕರ್ತನು ನಮ್ಮನ್ನು ಕರೆದಿರುವಂಥದ್ದು ಆತನು ಜಯಿಸಿರುವುದಾದರೆ ತನ್ನ ಮಕ್ಕಳಾದ ನಾವು ಜಯಿಸಬೇಕು. ಅದು ಹೇಗೆ ಸಾಧ್ಯ? ಭಯವಾಗಿ ನನಗೇನು ಆಗಲ್ಲ, ನನ್ನಿಂದ ಏನು ಕೂಡುವುದಿಲ್ಲ, ನಾನು ಸೋತೆ ಎಂಬುದಾಗಿ ಹೇಳಿ ಒಂದು ಕಡೆ ಮೂಲೆಯಲ್ಲಿ ಕೂತು ನಮ್ಮನ್ನೇ ನಾವು ಸೋತ ಅನುಭವಕ್ಕೆ ತೆಗೆದುಕೊಂಡು ಹೋಗಿ ಆ ರೀತಿಯಾಗಿ ನಾವು ಕೂತ್ರೆ ಯಾವತ್ತೂ ನಾವು ಜಯಿಸಕ್ಕಾಗಲ್ಲ. ಇವತ್ತು ನಾವು ಎಲ್ಲಿ ಕುಗ್ಗಿ ಹೋಗಿದ್ದೇವೆ ಆ ವಿಷಯದ ಮಧ್ಯದಲ್ಲಿ ನಿಂತುಕೊಂಡು ಈ ವಾಕ್ಯಕ್ಕೊಂದು ಬಲ ಇದೆ ಪ್ರಿಯರೇ, ಈ ವಾಕ್ಯಕ್ಕೆ ಶಕ್ತಿ ಇದೆ, ಈ ವಾಕ್ಯ ನಮ್ಮನ್ನು ಜಯಿಸುವ ಹಾಗೆ ಮಾಡ್ತದೆ. ನೀವು ಸೋತ ವಿಷಯದ ಮಧ್ಯದಲ್ಲಿ ನಿಂತುಕೊಂಡು ಅರ್ಥ ಮಾಡಬೇಕು, ನನ್ನ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ದೇವರು ಯಾರು? ಆತ ನಮ್ಮ ತಂದೆಯಾಗಿದ್ದಾನೆ. ಈ ಭೂಮಿಯನ್ನೆಲ್ಲ ಸೃಷ್ಟಿಸಿದ ಆತನು ನಮ್ಮ ಒಡೆಯನಾಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ಮನಸ್ಸಲ್ಲಿ ಅರಿಕೆ ಮಾಡಿಕೊಂಡು, ಅದನ್ನು ಜೋರಾಗಿ ಬಾಯಿಗಳಿಂದ ಹೇಳಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಆರಂಭಿಸಬೇಕು. ಕಷ್ಟಗಳ ಮಧ್ಯದಲ್ಲಿ ಹೇಳಲಿಕ್ಕೆ ಆರಂಭಿಸಬೇಕು. ನನ್ನ ದೇವರು ರಾಜ್ಯಾಧಿಕಾರವನ್ನು ಆತನು ವಹಿಸಿರುವುದಾದರೆ ಆತ ನನ್ನ ವಿಷಯದಲ್ಲಿ ಎದ್ದೇಳ್ತಾನೆ. ಜನಾಂಗಗಳು ಅದನ್ನು ಕೇಳಲಿ, ಜನಾಂಗಗಳು ನಡುಗಲಿ. ಜನಾಂಗಗಳು ಅಂದರೆ ನಿಮ್ಮ ಸುತ್ತಮುತ್ತಲು ನಿಮ್ಮನ್ನು ಸೋಲಿಸಿ ಅದರ ಮಧ್ಯದಲ್ಲಿ ಸಂತೋಷ ಕಾಣುವಂಥ ಅನೇಕ ದುರಾತ್ಮ ಶಕ್ತಿಗಳಿದೆಯಲ್ಲ, ಅನೇಕ ಒಂದೊಂದು ನಮ್ಮ ಕಷ್ಟಗಳ ಹಿಂದೆ ಕಾರ್ಯ ಮಾಡುವ ದುಷ್ಟಾತ್ಮ ಸೇನೆಗಳಿದೆಯಲ್ಲ, ನೀವು ಕರ್ತನನ್ನು ಸ್ತೋತ್ರ ಮಾಡಲಿಕ್ಕೆ ಆರಂಭಿಸುವಾಗ ಈ ವಾಕ್ಯವನ್ನು ನೀವು ಡಿಕ್ಲೇರ್ ಮಾಡಿ ಪ್ರಾರ್ಥಿಸ್ಲಿಕ್ಕಾಗಿ ನೀವು ಆರಂಭಿಸುವಾಗ, ನನ್ನ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ನನ್ನ ದೇವರ ಸಿಂಹಾಸನದ ಅಸ್ತಿವಾರ ನೀತಿ ನ್ಯಾಯಗಳು, ಇದನ್ನು ನೀವು ಪುನಃ ಇದನ್ನು ನೀವು ಡಿಕ್ಲೇರ್ ಮಾಡಲಿಕ್ಕೆ ಆರಂಭಿಸುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಷ್ಟಗಳಿಂದ, ನಿಮ್ಮ ಸೋತ ಅನುಭವಗಳಿಂದ, ನಿಮ್ಮನ್ನು ಕುಗ್ಗಿಸಿರೋ ವಿಷಯಗಳಿಂದ ನೀವು ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ವಿಷಯಗಳಲ್ಲಿ ದೇವರು ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ ಆರಂಭಿಸ್ತಾರೆ. ಇವತ್ತು ಜೀವಿತದಲ್ಲಿ ನನಗೊಂದು ಬಿಡುಗಡೆ ಇಲ್ಲ, ನಾನು ಯಾವ ವಿಷಯದಲ್ಲಿ ನನ್ನ ಮೇಲೆ ಬರುವುದಿಲ್ಲ, ನಾನು ಇಷ್ಟು ಪ್ರಾರ್ಥನೆ ಮಾಡಿ ಎಲ್ಲ ವ್ಯರ್ಥ, ನಾನು ಇಷ್ಟು ಪ್ರಾರ್ಥಿಸಿ ಸಹ ಈ ವಿಷಯದಲ್ಲಿ ಒಂದು ನ್ಯಾಯ ನನಗೆ ದೊರಕಲಿಲ್ಲಲ್ಲ, ನಾನು ವಂಚಿಸಲ್ಪಟ್ಟಿದ್ದೇನಲ್ಲ, ನಾನು ಈ ರೀತಿಯಾಗಿ ನನ್ನ ಜೀವಿತ ಎಷ್ಟು ದಿನ ಈ ರೀತಿಯಾಗಿ ನನಗೆ ವಂಚನೆ ಮಾತ್ರ, ಎಲ್ಲರೂ ನನ್ನನ್ನು ಮೋಸ ಮಾಡ್ತಾರೆ, ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾರೆ, ಅಥವಾ ಅನೇಕ ಕಡೆಗಳಲ್ಲಿ ನಾನು ನಂಬಿದವರಿಂದಲೇ ನಾನು ತಿರಸ್ಕಾರ ಹೊಂದಿದ್ದೇನೆ, ಅಥವಾ ನನಗೆ ಬರಬೇಕಾದ ನ್ಯಾಯ ನನ್ನ ಕೈಗೆ ಯಾವತ್ತೂ ದೊರಕಿಲ್ಲ ಎಂಬುದಾಗಿ ಎಲ್ಲ ಕುಗ್ಗೋರು ಯಾರಾದರೂ ಇರುವುದಾದರೆ ಭಯಪಡಬೇಡ್ರಿ. ಈ ವಾಕ್ಯವನ್ನು ಹಿಡಿದುಕೊಂಡು ಡಿಕ್ಲೇರ್ ಮಾಡಲಿಕ್ಕೆ ಆರಂಭಿಸಿರಿ. 58ನೇ ಕೀರ್ತನೆ 11ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನೀತಿವಂತನಿಗೆ ಫಲ ಉಂಟೆಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ಬೇಕು. ಇವತ್ತೊಂದು ವೇಳೆ ನೀವು ಹೇಳ್ಬೋದು, ನ್ಯಾಯ ಇಲ್ಲ, ದೇವರಿಲ್ಲ. ನಮ್ಮ ಕಷ್ಟಗಳ ಮಧ್ಯದಲ್ಲಿ ಅನೇಕ ಆವರ್ತಿ ನಮಗೊಂದು ಸಂಶಯ, ನಮಗೆ ಬರುವಂಥ ಸಂಶಯ, ದೇವರಿದ್ದಾರಾ? ಇದ್ದಿದ್ರೆ ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದೆಲ್ಲ ಸಮಸ್ಯೆಗಳು ಬರ್ತಾ ಇತ್ತು? ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ಯಾಕೆ ಕೇಳ್ತಾ ಇಲ್ಲ? ಈ ರೀತಿಯಾದೆಲ್ಲ ನಿರಾಸೆಯ ಅನುಭವಗಳನ್ನು ಸೈತಾನ್ ನಿಮ್ಮೊಳಗೆ ತಂದಿಟ್ಟಿರುವುದಾದರೆ, ದುಷ್ಟನು ನಿಮ್ಮ ಮನಸ್ಸುಗಳಲ್ಲಿ ಹಾಕಿರುವುದಾದರೆ, ಇವತ್ತು ಡಿಕ್ಲೇರ್ ಮಾಡಿ ಹೇಳ್ರಿ, ನನ್ನ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ಆತನ ಮುಂದೆ ನಡುತ್ತದೆ. ನಾನಿದನ್ನು ಡಿಕ್ಲೇರ್ ಮಾಡುವಾಗಲೇ ನನ್ನ ವಿರುದ್ಧವಾಗಿ, ನನ್ನ ಭವಿಷ್ಯಕ್ಕೆ, ನನ್ನ ಕುಟುಂಬ ಜೀವಿತಕ್ಕೆ, ನನ್ನ ಮಕ್ಕಳಿಗೆ ವಿರುದ್ಧವಾಗಿ, ನನ್ನ ಕೆಲಸಕ್ಕೆ ವಿರುದ್ಧವಾಗಿ, ನಾನು ಅಭಿವೃದ್ಧಿ ಕಾಣದೇ ಇರುವಂತೆ ನನ್ನನ್ನು ತಡೆದು ನಿಲ್ಲಿಸಿರುವಂಥ ಎಲ್ಲ ದುರಾತ್ಮ ಮಂಡಲಗಳು ಇದನ್ನು ಕೇಳಿ ನಡುಗಲಿ ಎಂಬುದಾಗಿ ಹೇಳಲಿಕ್ಕೆ ಆರಂಭಿಸಿರಿ. ನೀವು ಅದನ್ನು ಹೇಳ್ತಾ ಇದ್ದಾಗೆ, ನೀವು ಧೈರ್ಯದಿಂದ ಈ ಮಾತುಗಳನ್ನು ಆಡುವಾಗಲೇ ನಿಮ್ಮ ವಿಷಯದಲ್ಲಿ ದೊಡ್ಡ ಬಿಡುಗಡೆ ಸಂಭವಿಸ್ತದೆ. ಅದು ಮಾತ್ರವಲ್ಲ, ನೀತಿವಂತನಿಗೊಂದು ಫಲ ಉಂಟೇ ಉಂಟು. ನಾವು ಕುಗ್ಗಿ ಹೋಗಿ ಯಾವತ್ತೂ ನಮಗೆ ನ್ಯಾಯ ಇಲ್ಲ ಎಂಬುದಾಗಿ ಹೇಳಿದ ವಿಷಯದ ಮೇಲೆ 58ನೇ ಕೀರ್ತನೆ 11ನೇ ವಾಕ್ಯದ ಆಧಾರದ ಮೇಲೆ ನಾನು ನಿಮಗೆ ಹೇಳ್ತೇನೆ, ನೀವು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರೋ, ನೀತಿವಂತರು ನೀವಾ, ಕರ್ತನಿಗೋಸ್ಕರ ನಂಬಿಗಸ್ತರಾಗಿ ನಿಲ್ಲುವವರು ನೀವಾ, ಪ್ರಾರ್ಥನೆಗಳನ್ನು ಮಾಡುವವರು ನೀವಾ, ವಾಕ್ಯ ಧ್ಯಾನ ಮಾಡುವವರು ನೀವಾ, ನಿಮ್ಮ ಎಲ್ಲ ವಿಷಯಗಳ ಮಧ್ಯದಲ್ಲಿ ಒಂದು ಫಲ ಉಂಟು. ಅದು ಮಾತ್ರವಲ್ಲ, ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆ ಎಂಬುದಾಗಿ ನಿಮ್ಮ ವಿಷಯದಲ್ಲಿ ಸರ್ವರು ಒಪ್ಪಿಕೊಳ್ತಾರೆ.
ನಿಮಗೆ ಸೋಲು ಬರುವುದಿಲ್ಲ ರೀ. ಇವತ್ತು ನೀವು ಸೋತ ಅನುಭವದಲ್ಲಿ ಇರ್ಬೋದು, ಆದರೆ ನಾಳಿನ ದಿನಗಳಲ್ಲಿ ನೀವು ಇದರ ಅರ್ಥವನ್ನು, ನೀವು ಈ ವಾಕ್ಯದ ಗಾಂಭೀರ್ಯತೆಯನ್ನು ಜೀವನದಲ್ಲಿ ತೆಗೆದುಕೊಂಡು ಅದನ್ನು ಡಿಕ್ಲೇರ್ ಮಾಡಲಿಕ್ಕೆ ಆರಂಭಿಸುವಾಗಲೇ ಎಲ್ಲರೂ ಒಪ್ಪುವ ರೀತಿಯಲ್ಲಿ, ಎಲ್ಲರೂ ನಿಮ್ಮ ವಿಷಯದಲ್ಲಿ ಅವರಿಗೆ ದೇವರು ಕಾರ್ಯ ಮಾಡಿದ್ರು ಎಂಬುದಾಗಿ ಅಂಗೀಕರಿಸುವ ರೀತಿಯಲ್ಲಿ ಕೆಲವು ನ್ಯಾಯವನ್ನು ದೇವರು ನಿಮಗೋಸ್ಕರ ಸ್ಥಾಪಿಸಿ ಕೊಡ್ತಾರೆ. ಇವತ್ತು ನನಗೆ ನ್ಯಾಯವಿಲ್ಲ ಅಂತ ಕುಗ್ಬೇಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಡಿಕ್ಲೇರ್ ಮಾಡಲಿಕ್ಕೆ ಆರಂಭಿಸುವಾಗ, ನೀವು ಅದರ ಗಾಂಭೀರ್ಯತೆಯನ್ನು ಅರ್ಥ ಮಾಡುವಾಗ, ದೇವರನ್ನು ನಿಮ್ಮ ಜೀವಿತದ ಪ್ರತಿಯೊಂದು ಸ್ಥಾನಗಳಲ್ಲಿ ರಾಜಾಧಿರಾಜನಾಗಿ ರಾಜ್ಯಾಧಿಕಾರವನ್ನು ವಹಿಸುವ ದೇವರಾಗಿ ಇಟ್ಟಿರುವಾಗ, ನೀತಿ ನ್ಯಾಯಗಳು ಸಿಂಹಾಸನದ ಅಸ್ಥಿವಾರವಾಗಿರುವಂಥ ಕರ್ತನು ಖಂಡಿತವಾಗಿ ನಿಮ್ಮ ವಿಷಯದಲ್ಲಿ ಇಳಿದು ಬರ್ತಾನೆ. 94ನೇ ಕೀರ್ತನೆ 1ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯೆಹೋವನೇ ಮುಯ್ಯಿ ತೀರಿಸುವ ದೇವರೇ ಪ್ರಕಾಶಿಸು. ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ದೇವರು, ಇಲ್ಲಿ ಕೀರ್ತನೆಗಾರನ ಹೇಳ್ತದೆ, ನಮ್ಮ ದೇವರು ಮುಯ್ಯಿ ತೀರಿಸುವ ದೇವರು. ಶತ್ರುಗಳು ಯಾವ ರೀತಿಯಲ್ಲಿ, ದುರಾತ್ಮ ಸೇನೆಗಳು ಯಾವ ರೀತಿಯಲ್ಲಿ ನಮ್ಮನ್ನು ಕುಗ್ಗಿಸ್ಲಿಕ್ಕಾಗಿ, ನಮ್ಮನ್ನಿಲ್ಲದ ಹಾಗೆ ಮಾಡಲಿಕ್ಕಾಗಿ ನೋಡಿದ್ರು ಸಹ, ನಮಗೊಬ್ಬ ದೇವರಿದ್ದಾನೆ. ಆ ದೇವರು ಮುಯ್ಯಿ ತೀರಿಸುವ ದೇವರು, ನಮಗೋಸ್ಕರ ಎದ್ದೇಳುವ ದೇವರು, ನ್ಯಾಯಾಧಿಪತಿಯಾದ ದೇವರು. ನಮ್ಮನ್ನು ಸೋಲಿಸಿದ ವಿಷಯಗಳನ್ನು ನೋಡಿ ನಮ್ಮ ದೇವರು ಮುಯ್ಯಿ ತೀರಿಸಲಿಕ್ಕಾಗಿ ಕಾಯ್ತಾ ಇದ್ದಾನೆ. ಈ ದಿನಗಳಲ್ಲಿ ಕುಗ್ಗಿ ಹೋಗಬೇಡ್ರಿ. ಅನೇಕ ವಿಷಯಗಳಲ್ಲಿ ಸೋತ ಅನುಭವದಲ್ಲಿ ನನಗೊಂದು ಬಿಡುಗಡೆ ಇಲ್ಲಲ್ಲ, ನನಗೊದರಿಂದ ಒಂದು ಉದ್ಧಾರಣೆ ಇಲ್ಲಲ್ಲ, ನಾನು ಯಾಕೆ ಈ ರೀತಿಯಾಗಿ ಅನುಭವಿಸ್ತೇನೆ ಎಂಬುದಾಗಿ ಎಲ್ಲ ಹೇಳಿ ಕುಗ್ಗುವವರೇ, ನಿಮ್ಮ ನೋಡಿ ನಾನು ಹೇಳ್ತೇನೆ, ದೇವರು ಖಂಡಿತವಾಗ್ಲೂ ರಾಜ್ಯಾಧಿಕಾರವನ್ನು ವಹಿಸುವ ದೇವರು. ನೀತಿ ನ್ಯಾಯಗಳ ಆತನ ಸಿಂಹಾಸನಕ್ಕೆ ಅಸ್ಥಿವಾರವಾದರೆ ನನ್ನ ದೇವರ ಸನ್ನಿಧಿಯಲ್ಲಿ ಅನ್ಯಾಯ ಅನೀತಿ ಅನ್ನುವಂಥದ್ದು ಇಲ್ಲ ಪ್ರಿಯರೇ. ನ್ಯಾಯವಾಗಿ ನಿಮಗೆ ಸೇರಬೇಕಾದದನ್ನು, ನ್ಯಾಯವಾಗಿ ನಿಮಗೆ ದೊರಕಬೇಕಾದದನ್ನು, ನಿಮ್ಮ ನೀತಿವಂತಿಕೆಗೆ ತಕ್ಕ ಹಾಗೆ ಅದಕ್ಕೆ ಫಲ ಉಂಟು ಎಂಬುದಾಗಿ 58ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಹೇಳಿರುವುದಾದರೆ, ನಿಮ್ಮ ವಿಷಯದಲ್ಲಿ ಆತನು ಕಾರ್ಯ ಮಾಡಿಯೇ ಮಾಡ್ತಾನೆ. ನಿಮಗೊಂದು ನ್ಯಾಯ ಖಂಡಿತವಾಗಿಯೂ ದೇವರು ಒದಗಿಸಿ ಕೊಡ್ತಾನೆ. ಆದ್ದರಿಂದ ಕಳವಳ ಬೇಡ. ಈ ದಿನಗಳಲ್ಲಿ ನ್ಯಾಯ ತೀರಿಸುವ ದೇವರು, ನ್ಯಾಯವನ್ನು ಕೊಡುವ ದೇವರು, ರಾಜ್ಯಾಧಿಕಾರವನ್ನು ವಹಿಸುವ ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ಎಲ್ಲಿ ನಡೆದ್ರು, ಎಲ್ಲಿ ಕೂತ್ರು, ಎಲ್ಲಿ ಮಲಗಿದ್ರು, ಏನು ಮಾಡಿದ್ರು, ಕೆಲಸಗಳ ಮಧ್ಯದಲ್ಲಿ ಈ ವಾಕ್ಯವನ್ನು ಮಾತ್ರ ನೀವು ಡಿಕ್ಲೇರ್ ಮಾಡ್ರಿ. ಈ ವಾಕ್ಯವನ್ನು ಮಾತ್ರ ನೀವು ಅರಿಕೆ ಮಾಡ್ಲಿಕ್ಕೆ ಆರಂಭಿಸ್ರಿ. ಈ ವಾಕ್ಯವನ್ನು ನಿಮ್ಮ ಜೀವಿತದ ಪರಿಸ್ಥಿತಿಗಳ ಮೇಲೆ ಕೂಗಿ ಹೇಳಲಿಕ್ಕೆ ಆರಂಭಿಸ್ರಿ. 97ನೇ ಕೀರ್ತನೆ 1ನೇ ವಾಕ್ಯ, ನನ್ನ ದೇವರು ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ನೀತಿ ನ್ಯಾಯಗಳು ನನ್ನ ದೇವರ ಸಿಂಹಾಸನದ ಅಸ್ಥಿವಾರ. ಅನೀತಿ ಇಲ್ಲ, ಯಾವ ರೀತಿಯಾದ ಅನೀತಿಗಳು ನಮ್ಮ ದೇವರ ಸನ್ನಿಧಿಯಲ್ಲಿ ಇಲ್ಲ. ಮನುಷ್ಯರೊಂದು ವೇಳೆ ನ್ಯಾಯಕ್ಕೆ ಕಣ್ಣು ಮುಚ್ಚಿದ್ರು ಸಹ ನನ್ನ ದೇವರು ನ್ಯಾಯವನ್ನು ಒದಗಿಸಿಕೊಡುವಾತನು. ಎಲ್ಲಿ ಇವತ್ತು ಅನ್ಯಾಯವಾಗಿದೆ ಎಂಬುದಾಗಿ ಅಳ್ತಾ ಇದ್ದೀರೋ ಆ ವಿಷಯವನ್ನು ಕರ್ತನಿಗೆ ಕೊಡ್ರಿ. ರಾಜ್ಯಾಧಿಕಾರವನ್ನು ವಹಿಸಿದ ದೇವರು, ಮುಯ್ಯಿಗೆ ಮುಯ್ಯಿ ತೀರಿಸುವ ದೇವರು, ಜನಾಂಗಗಳು ನಡುಗುವ ರೀತಿಯಲ್ಲಿ ನಮ್ಮ ವಿಷಯಗಳನ್ನು ನಾವು ಡಿಕ್ಲೇರ್ ಮಾಡುವಾಗ, ನಾವು ಸುಮ್ಮನೆ ಇದು ನಡೆಯಲ್ಲ ರೀ. 96ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದಲ್ಲಿ ಅದನ್ನೇ ಕೀರ್ತನೆಗಾರನ ಹೇಳುವಂಥದ್ದು, ಸುಮ್ಮನೆ ನಡೆಯುವುದಿಲ್ಲ. ನೀವೇನು ಮಾಡಬೇಕು, ಅದನ್ನು ಜನಾಂಗಗಳಲ್ಲಿ ನೀವು ಪ್ರಸಿದ್ಧಿಪಡಿಸಬೇಕು. ಅಂದರೆ ನಿಮ್ಮ ಬಾಯಿಂದ ಯಾವಾಗಲೂ ಈ ರೀತಿಯಾದ ಪಾಸಿಟಿವ್ ಕನ್ಫೆಷನ್ ಬರ್ತಾ ಇರಬೇಕು, ಅರಿಕೆಗಳು ಬರ್ತಾ ಇರಬೇಕು. ನೀವು ಅರಿಕೆ ಮಾಡಬೇಕು, ನನ್ನ ದೇವರು ರಾಜ್ಯಾಧಿಕಾರ ವಹಿಸಿದ ನನ್ನ ದೇವರು ನೀತಿಯನ್ನು ನನಗೋಸ್ಕರ ಒದಗಿಸಿ ಕೊಡ್ತಾನೆ. ನನ್ನ ದೇವರ ಸಿಂಹಾಸನದ ಅಸ್ಥಿವಾರ, ಆತನ ಅಸ್ಥಿವಾರ, ನನ್ನ ದೇವರ ಅಸ್ಥಿವಾರ, ನನ್ನ ದೇವರ ಸಿಂಹಾಸನದ ಅಸ್ಥಿವಾರ ನೀತಿ ನ್ಯಾಯಗಳಾಗಿವೆ. ನನ್ನ ದೇವರು ನನಗೆ ನ್ಯಾಯ ಕೊಟ್ಟೇ ಕೊಡ್ತಾನೆ. ಅದನ್ನು ನೀವು ಹೇಳ್ತಾ ಇರುವಾಗಲೇ ನಿಮಗೆ ವಿರುದ್ಧವಾಗಿರುವ ಎಲ್ಲ ಶಕ್ತಿಗಳು, ಎಲ್ಲ ಬಲಾಢ್ಯನ ಶಕ್ತಿಗಳು, ಎಲ್ಲ ಅಂಧಕಾರದ ಬಲುಗಳು ನಡುಗಲಿಕ್ಕೆ ಆರಂಭಿಸ್ತದೆ. ಅವುಗಳು ಹೇಳ್ತದೆ, ನನ್ನ ಈ ಮಗನಿಗೆ, ಈ ಮಗಳಿಗೆ, ಈ ಸಹೋದರನಿಗೆ, ಈ ಸಹೋದರಿಗೆ ಅರ್ಥವಾಗಿ ಹೋಯ್ತು. ಇನ್ನು ನನ್ನ ಸ್ವಾಧೀನ ಅವರ ಮೇಲೆ ನಡೆಯುವುದಿಲ್ಲ, ಅವರು ನ್ಯಾಯದ ಕಡೆಗೆ, ಅವರು ಬಿಡುಗಡೆ ಕಡೆಗೆ ನಡೆಯೋರಾಗಿದ್ದಾರೆ ಎಂಬುದಾಗಿ ಹೇಳಿ ನಮ್ಮ ವಿಷಯದಲ್ಲಿ ಅವುಗಳು ನಡುಗಿ ಓಡಿ ಹೋಗ್ತವೆ. ದಿನಗಳಲ್ಲಿ ಅದರಿಂದ ಡಿಕ್ಲೇರ್ ಮಾಡ್ರಿ, ನಮ್ಮ ದೇವರು ರಾಜ್ಯಾಧಿಕಾರವನ್ನು ವಹಿಸಿ